ಹೊಸಪೇಟೆಯ ಎಲ್ಲ ಚಿಕ್ಕಪ್ಪನ ಅಭಿಮಾನಿಗಳಿಗೆ, ಯುವನ ಅಭಿಮಾನಿಗಳಿಗೆ, ನಮ್ಮ ತಂದೆಯ ಅಭಿಮಾನಿಗಳಿಗೆ ಮತ್ತು ನಮ್ಮ ಕುಟುಂಬದ ಅಭಿಮಾನಿಗಳಿಗೆ ನಮಸ್ಕಾರಗಳು. ಹೊಸಪೇಟೆಗೆ ಬಂದರೆ ಒಂಥರ ನನ್ನ ಹುಟ್ಟೂರಿಗೆ ಬಂದಂಗೆ ಅನಿಸುತ್ತೆ. ಸೊ ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಇದು ನಮ್ಮಮ್ಮ ಹೇಳಿದ್ರು. ಸೊ ಗುರು ಮೊದಲನೇ ಸಲ ಹುಟ್ಟಿದಾಗ ಫಸ್ಟ್ ಟೈಮು ಗುರುನ ನಮ್ಮ ತಾತ ನೋಡಿದಾಗ ನಮ್ಮ ತಾತಂಗೆ ಅವ್ರ ತಂದೆ ನೆನ್ಪಿಗೆ ಬಂತಂತೆ. ಸೊ ಗುರು ಮತ್ತು ನಮ್ಮ ಮುತ್ತಾತ ನೋಡೋಕ್ಕೆ ತುಂಬ 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 ಹೋಲಿಕೆ ಇದೆ. ಸೊ ಆಮೇಲೆ ಗುರುದು ಟ್ರೈಲರ್ ನೀವೆಲ್ಲ ನೋಡಿದ್ದೀರಲ್ಲ. ಸೊ ಗುರುದು ಒಂದು ಲುಕ್ ಇರ್ಬೋದು, ಪಂಚ್ ಇರ್ಬೋದು, ಆ ಫೈಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೊಂದು ಫೋರ್ಸ್ ಇದೆ. ಏನಕ್ಕಂದರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅಷ್ಟೊಂದು ತಯಾರಿ ಮಾಡಿದ್ದಾನೆ. ಅದು ಅವನಿಗೋಸ್ಕರ, ನಮಗೋಸ್ಕರ ಮತ್ತು ನಿಮಗೋಸ್ಕರ. ಮತ್ತು ಅನಂತರಾಮ್ ಅವರು, ಗುರು ಅವರು, ಹೊಂಬಾಳೆಯವರು ಒಟ್ಟಿಗೆ ಬಂದಿದ್ದ ದಿನಾನೇ ಹೇಳ್ಬೋದು ಈ ಸಿನಿಮಾ ಸೂಪರ್ ಹಿಟ್ ಅಂತ. ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ, ಈ ಸಿನಿಮಾ ನೋಡಿ ಯಾರು ಕಣ್ಣೀರು ಹಾಕದೆ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಸಿನಿಮಾ. ಆಮೇಲೆ ನಾನು ಒಂದು ದೇವರಲ್ಲಿ ಏನು ಕೇಳ್ತೀನಿ ಅಂತಾರೆ, ಪ್ರತಿಯೊಬ್ಬನಿಗೂ ಗುರು ಥರ ಒಬ್ಬ ತಮ್ಮ ಸಿಗಬೇಕು ಅಂತ. ಕೊನೆಗೆ ಒಬ್ಬನೇ ಯುವ, ಒಬ್ಬನೇ ಶಿವ, ಒಬ್ಬನೇ ಪರಮಾತ್ಮ. ಅಲ್ಲ, ಎಂಥ ದೇವ್ರಂತ ಮಾತಾಡ್ಬಿಟ್ರಿ. ನನಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನಿಸ್ತಿಲ್ಲ. ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರೊಡಕ್ಷನ್ ಇದೆ, ಅವರ ಎಂಟ್ರಿ ಇದೆ, ಬಟ್ ತಂದೆ ತಮ್ಮ ಇದ್ದಾಗ ಬಂದು ಒಂದು ಅಪ್ಪಿಗೆ ಕೊಟ್ಬಿಟ್ರೆ ನಂಗೆ ಇನ್ನೂ ನೆನಪಿದೆ ಅಪ್ಪಾಜಿ. ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಸಾರ್ವಭೌಮ ಚಿತ್ರದ ಒಂದು ಆಡಿಯೋ ಲಾಂಚಲ್ಲಿ ಅವ್ರು ಮುತ್ತು ಕೊಟ್ಟಿದ್ರು. ಅದೇ ಮಿಲನ ಇಲ್ಲಿ ಆಗಬೇಕು.